ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ರೆಡ್ಡಿ ವ್ಲಾಗ್ಸ್. ಸೊ ದ ವೆಯ್ಟ್ ಈಸ್ ಲಾಂಗ್, ಆದ್ರೂ ಒಂದು ಒಳ್ಳೆ ವ್ಲಾಗ್ ಜೊತೆ ನಾನು ನಿಮ್ಮ ಎದುರಿಗೆ ಬಂದಿದ್ದೀನಿ. ತುಂಬ ದಿನಗಳ ಕಾಲ ವೆಯ್ಟ್ ಮಾಡ್ತಿದ್ದಂಥ ವ್ಲಾಗ್. ಸೊ ನನ್ನ ಪುಟಾಣಿದು ನಾಮಕರಣದ ವ್ಲಾಗ್. ಸೊ ಈ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ರಾ ಕ್ಲಿಪ್ಪಿಂಗೇ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿ, ಎಂಜಾಯ್ ಮಾಡಿ ಫ್ರೆಂಡ್ಸ್. ಸೊ ಬನ್ನಿ, ಯಾವ ರೀತಿ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಬೆಳಗ್ಗೆ ಈಗ ಟೈಮ್ ಬಂದು 5 ಗಂಟೆ. ಅಲಾರಾಮ್ ಓಡಿತ್ತು. ಈ ವ್ಲಾಗ್ ಮಾಡ್ತಿರ್ಬೇಕಾದ್ರೆ ಅಲಾರಾಮ್ ಓಡಿತ್ತು. ಅದಕ್ಕೂ ಮುಂಚೆನೇ ಎದ್ದಿರ್ತೀವಿ. ಹೀಗೆ ಅಲ್ವಾ, ಫಂಕ್ಷನ್ಸ್ ಇದ್ದಾಗ ಮಲ್ಕೋಬೇಕು, ಚೆನ್ನಾಗಿ ರೆಸ್ಟ್ ಮಾಡಬೇಕು ಅನಿಸುತ್ತೆ, ಬಟ್ ನಿದ್ದೆನೇ ಬರಲ್ಲ. ಆ ಎಕ್ಸೈಟ್ಮೆಂಟು ಹೀಗಾಗುತ್ತೆ ಏನು ಅನ್ನೋ ಕ್ಯೂರಿಯಾಸಿಟಿ ಎಲ್ಲನೂ ಇರುತ್ತೆ. ಆದರೂ ಚೆನ್ನಾಗಿ ನಿದ್ದೆ ಮಾಡಿದೆ. ಸ್ಟಿಲ್ ಸ್ವಲ್ಪ ಬೇಗ ಎದ್ದಿದ್ದೀನಿ. ಏನಾದರೂ ಪ್ರಿಪ್ರೇಷನ್ಸ್ ಇದ್ದರೆ ಎಲ್ಲನೂ ಮಾಡ್ಕೊಳ್ಳೋಣ ಅಂತ. ನೈಟು ಸಹ ಮಲಗಿದ್ದು ಲೇಟೇ ಆಗಿತ್ತು. ಸೊ ನಾನು ಮೆಹಂದಿ ಹಾಕ್ಕೋಬೇಕು ಅಂತ ತುಂಬ ಆಸೆ ಇತ್ತು. ರಾತ್ರಿ ಲೇಟಾಗಿ ಹೋಗ್ಬಿಟ್ಟಿತ್ತು ಮಲಗೋದು. ಸೊ ನನಗೆ ನೆನಪು ಆಗಿಲ್ಲ. ಆಮೇಲೆ ನಾನು ಮರ್ತೋಗ್ಬಿಟ್ಟೆ. ಈಗ ಅದಕ್ಕೆ ಏನು ಮಾಡೋದು, ಹೇಗೆ ಹಾಕ್ಕೊಳ್ಳೋದು. ಅದೇ ನಾವು ಮೊದಲ ಕಾಲದಲ್ಲೆಲ್ಲ ಇಲ್ಲಿ ಫಿಂಗರ್ಸಿಗೆ ಮಾತ್ರ ಹಾಕ್ಕೊಂಡು ಮಧ್ಯದಲ್ಲಿ ರೌಂಡ್ ಹಾಕ್ಕೊತಾರಲ್ಲ, ಆ ಥರ ಏನಾದರೂ ಸುಮ್ಮನೆ ಹಂಗೆ ಹಾಕ್ಕೊತೀನಿ. ಸುಮ್ಮನೆ ನನಗೆ ಇಷ್ಟ ಅಂತ ಹಾಕ್ಕೊತಿದ್ದೀನಿ. ಡಿಸೈನೆಲ್ಲ ಏನೂ ಹಾಕ್ಕೊಳ್ಳಲ್ಲ, ಹಾಗೆ ಹಾಕ್ಕೊಳ್ಳೋಣ ಅಂತ. ಚೆನ್ನಾಗಿರುತ್ತೆ ಅಲ್ವಾ? ಬನ್ನಿ, ನಾನು ನಿಮಗೆ ಏನೆಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ ಅಂತ ನಾನು ನಿಮಗೆ ಒಂದು ಸಲ ತೋರಿಸ್ತೀನಿ. ಇದಾದಮೇಲೆ ನಿಮಗೆಲ್ಲನೂ ರಾ ಕ್ಲಿಪ್ಪಿಂಗ್ ಇರುತ್ತೆ, ಯಾವ ರೀತಿ ಮೇಕಪ್ ಇರುತ್ತೆ, ನನ್ನ ತಂಗಿಯವರು ಯಾವ ರೀತಿ ರೆಡಿ ಆಗ್ತಾರೆ, ಯಾವ ರೀತಿ ಅಲ್ಲಿ ಕನ್ವೆನ್ಷನ್ ಹಾಲಲ್ಲಿ ಎಲ್ಲ ರೆಡಿ ಮಾಡಿದ್ದಾರೆ, ಡೆಕೋರ್ ಮಾಡಿದ್ದಾರೆ, ಯಾವ ರೀತಿ ಫುಡ್ ಇರುತ್ತೆ, ಇದೆಲ್ಲ ಸಹ ನಾನು ಈ ವ್ಲಾಗಲ್ಲಿ ಕವರ್ ಮಾಡ್ತೀನಿ. ಸೊ ಈ ವ್ಲಾಗ್ನ ಕೊನೆ ತನಕ ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್. ಸಿ ಯು ದೇರ್. ನೋಡ್ತಿದ್ದೀರಲ್ಲ, ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಇದು ಸ್ಯಾರಿ ಎಲ್ಲ ಐರನ್ ಆಗಿದೆ. ಆ್ಯಂಡ್ ಈ ಬಾಕ್ಸಲ್ಲೆಲ್ಲ ಬ್ಯಾಂಗಲ್ಸು, ಬೈತಲೆ ಬಟ್ಟು, ಆಮೇಲೆ ನೋಸ್ ರಿಂಗು. ಇದು ಬನ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಹೇರ್ಸು. ಅದಕ್ಕೆ ಹಿಂದೆ ಇದು ನೇಲ್ ಪಾಲಿಶು, ಆಮೇಲೆ ಮೆಹಂದಿನೂ ಇಟ್ಟಿದ್ದೀನಿ. ಈಗ ಹಾಕ್ಕೋಬೇಕು. ಸೊ ಬನ್ನಿ, ನನ್ನ ತಂಗಿಯವ್ರ ರೂಮಲ್ಲಿ ಅವ್ರು ಯಾವ ರೀತಿ ಅರೇಂಜ್ ಮಾಡ್ಕೊಂಡಿದ್ದಾರೆ ಅಂತ ಹೋಗಿ ನೋಡೋಣ. ಹೋಗಬೇಕು. ನೋಡ್ಬೋದು, ಇನ್ನೂ ಮಲಗಿದ್ದಾರೆ ಇಬ್ಬರೂ. ಇಲ್ಲಿ ಎಲ್ಲ ಅವ್ರದ್ದು ಏರ್ ಎಕ್ಸ್ಟೆನ್ಷನ್ಸ್ ಆಗಿರಲಿ, ಆಕ್ಸೆಸರೀಸು ಎಲ್ಲನೂ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದಾರೆ. ಆಮೇಲೆ ಕೆಳಗಡೆ ಬಾಟಮ್ ಪಾರ್ಟ್ ಎಲ್ಲ ಬರುತ್ತಲ್ಲ, ಅದನ್ನು ನೀಟಾಗಿ ಅಯನ್ ಮಾಡಿಸಿ ಇಟ್ಕೊಂಡಿದ್ದಾರೆ. ಸೊ ದಟ್ ಈಸಿ ಆಗುತ್ತೆ ಮೇಕಪ್ ಆರ್ಟಿಸ್ಟ್ ಬಂದಾಗ. ಈ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆ ವ್ಲಾಗ್ ಮಾಡೋದು ಇಟ್ಸ್ ರಿಯಲಿ ಟಫ್ ಟಾಸ್ಕ್. ಆದ್ರೂ ನೀವೆಲ್ಲರೂ ನನ್ನ ಬ್ಯೂಟಿಫುಲ್ ಫ್ಯಾಮಿಲಿ. ನಿಮಗೋಸ್ಕರ ನನ್ನ ಕೈಯಲ್ಲಿ ಆದಷ್ಟು ನಾನು ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ನೀವು ಸಹ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡೋಣ. ಬನ್ನಿ. ಪಾಪು ಎಲ್ಲ ಹೇಗೆ ರೆಡಿ ಆಗ್ತಾಳೆ ಅಂತ ತೋರಿಸೋ ಕುತೂಹಲ ನನಗಿಂತ ನಿಮಗೆ ತೋರಿಸ್ಬೇಕು ಅಂತ ನನಗೆ ತುಂಬ ಖುಷಿ ಇದೆ. ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ನಮ್ಮ ನಾಮಕರಣದ ಪ್ರಿಪ್ರೇಷನ್ಸ್ ಎಲ್ಲ ಹೆಂಗೆ ನಡೀತಾ ಇದೆ? ಹೆಂಗೆ ಅನಿಸ್ತಾ ಇದೆ ಮೊಮ್ಮಗಳ ನಾಮಕರಣ? ಚೆನ್ನಾಗಿ ಅನಿಸ್ತಾ ಇದೆ, ಖುಷಿ ಅನಿಸ್ತಾ ಇದೆ. ಖುಷಿ ಅನಿಸ್ತಾ ಇದೆಯಾ? ಒಂದು ವರ್ಷ ಎಲ್ಲ ನೋಡಿಕೊಂಡು ಸಾಕಿ ಇವಾಗ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ, ಹೆಸರಿಡ್ತಾ ಇದ್ದೀವಿ ಅಂತ. ಇದೇನು ದೇವ್ರ ಮನೆಗಾ? ನಮ್ಮ ಮಮ್ಮಿ ನೋಡ್ಬೋದು, ಬೆಳಗ್ಗೆನೇ ಬೇಗ ಎದ್ದು ದೇವ್ರ ಮನೆಯಲ್ಲಿ ಫಸ್ಟ್ ದೀಪ ಅಂಟಿಸ್ಬೇಕು ಅಂತ ಎಲ್ಲ ಫ್ಲವರ್ಸ್ ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ನಾನು ಬೇಗ ಎದ್ದಿದ್ದೀನಿ ಅಂತ ನಾವು ಅಂದ್ಕೋಬೋದು. ನಮಗಿಂತ ಬೇಗನೆ ಅಮ್ಮಂದರು ಎದ್ದುಬಿಟ್ಟಿರ್ತಾರೆ. ಅದು ಯಾವಾಗ ಎದ್ದಿರ್ತಾರೆ ಅಂತಲೂ ಗೊತ್ತಾಗಲ್ಲ. ಅಷ್ಟು ಕೆಲಸಗಳೆಲ್ಲ ಮಾಡಿಕೊಂಡು ಎಲ್ಲ ಮಾಡಿರ್ತಾರೆ. ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳಬೇಕು ಅವರು. ಮನೇಲಿ ಪೂಜೆ ಮಾಡಿಬಿಟ್ಟು ಹೋಗಬೇಕು ಅಂತ, ದೀಪ ಹಚ್ಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡಿ
ಒಳ್ಳೆಯದಾಗಲಿ ಅಂತ ಹೋಗೋದು. ಸರಿ, ಮಾಡು ನನಗೂ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಪಾಪು ಮಲಗಿದ್ಲು. ಕಂಪೇರ್ ಟು ಬೇರೆ ಡೇಸು ಇವತ್ತು ಸ್ವಲ್ಪ ಮಧ್ಯದಲ್ಲಿ ಎದ್ದೇಳ್ತಾ ಇದ್ಲು ಜಾಸ್ತಿ. ಮಕ್ಕಳು ಹೀಗೆ ಅಲ್ವಾ, ಏನಾದರೂ ಫಂಕ್ಷನ್ಸ್ ಇದೆ ಅಂದಾಗಲೇ ಅವರು ಸ್ವಲ್ಪ ಕೈ ಕೊಡ್ತಾರೆ, ಮ್ಯಾನೇಜ್ ಮಾಡ್ಕೋಬೇಕಷ್ಟೆ. ಸೊ ಇವಾಗ ಮತ್ತೆ ಮಲಗಿಸಿದ್ದೀವಿ. ಅವಳು ಎದ್ದೇಳೋ ಅಷ್ಟರಲ್ಲಿ ಏನಿದೆ ಕೆಲಸ ಇದೆಯೋ ಅದೆಲ್ಲ ಆದಷ್ಟು ಬೇಗ ಮಾಡ್ಕೋಬೇಕು. ಇಲ್ಲಿ ನಮ್ಮಪ್ಪ ನನಗೆ ಎಳ್ನೀರು ಕೊಡ್ತಾ ಇದ್ದಾರೆ. ಹೀಟಾಗಿ ಹೋಗ್ಬಿಟ್ಟಿದ್ದು ಸ್ವಲ್ಪ ಬಾಡಿ ನನಗೆ, ಅದರಿಂದ ಎಳ್ನೀರನ್ನ ಕುಡ್ಕೊತಾ ಇದ್ದೀನಿ. ತುಳಸಿ ಪೂಜೆನೂ ಎಲ್ಲ ಆಗಿದೆ. ಎಷ್ಟು ಚೆಂದ ಬರ್ತಾ ಇದೆ ಅಲ್ವಾ. ಆ್ಯಕ್ಚುಲಿ ದೊಡ್ಡದಿತ್ತು, ಎಲ್ಲ ಕಟ್ ಮಾಡಿ ಈಗ ಮತ್ತೆ ಪ್ಲ್ಯಾಂಟ್ ಮಾಡಿದ್ದೀವಿ. ನೋಡಿ, ಇದು ನಾನು ಹಾಕ್ಕೊಂಡಿದ್ದು, ಇದು ತಂಗಿ ಕೈಯಲ್ಲಿ ಹಾಕಿಸ್ಕೊಂಡಿದ್ದು. ಶೇಪ್ ಗೊತ್ತಾಗ್ತಾ ಇದೆ. ಸೊ ಇಟ್ಸ್ ಓಕೆ. ಖುಷಿಗೆ, ನನ್ನ ಖುಷಿಗೆ ಸುಮ್ಮನೆ ಕಲರ್ಫುಲ್ ಆಗಿರಲಿ ಅಂತ ಸ್ವಲ್ಪ ಯಶೋದೆ ರೀತಿ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಮೇಕಪ್ ಆರ್ಟಿಸ್ಟ್ಗಳು 6 o'clockಗೆ ಬರೋದಕ್ಕೆ ಹೇಳಿದ್ದೀನಿ. ಆದ್ದರಿಂದ ಈಗ ಟೈಮ್ ಆಲ್ಮೋಸ್ಟ್ 5:45 ಆಗ್ತಾ ಬಂತು. ಇನ್ನೊಂದು 10-15 ಮಿನಿಟ್ಸ್ ಇಟ್ಕೊತೀನಿ ಅಷ್ಟೇ. ಇದು ಯಾವ ಕಲರಾದರೂ ಬರಲಿ, ಆರೆಂಜ್ ಕಲರ್ ಬಂದರೂ ಪರವಾಗಿಲ್ಲ, ನನಗೇನು ತೊಂದರೆ ಇಲ್ಲ. ಸೊ ನಿಮಗೆ ಯಾವ ರೀತಿ ಎಲ್ಲ ಮೇಕಪ್ ಆಗುತ್ತೆ, ಪಾಪು ಹೇಗೆ ರೆಡಿ ಆಗ್ತಾಳೆ ಅಂತೆಲ್ಲ ನಾನು ತೋರಿಸ್ಕೊಡ್ತೀನಿ. ಈಗ ನನ್ನ ತಂಗಿಯವ್ರನ್ನ ಮಾತಾಡ್ಸೋಣ ಬನ್ನಿ. ಹಾಯ್ ಗರ್ಲ್ಸ್, ಹೆಂಗನ್ನಿಸ್ತಾ ಇದೆ ಇವತ್ತು? ಫ್ರೆಶ್ ಅಪ್ ಆಗ್ತಾ ಇದ್ದೀರಾ? ಅವರೆಲ್ಲ ಸ್ವಲ್ಪ ಬೇಗ ಎದ್ದಿದ್ದಾರೆ. ಅವಾಗಲೇ ಮಲ್ಕೊಂಡಿದ್ರು. ಇದೆಲ್ಲ ಸ್ವಲ್ಪ ತೋರಿಸ್ಬೇಕಾದ್ರೆ ಬೃಂದವ್ರು ನೋಡಿ ಪಳ ಅಂತ ಇದ್ದಾರೆ. ಫೇಶಿಯಲ್ ಏರ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಸರಿ, ಹೆಂಗನ್ನಿಸ್ತಾ ಇದೆ ನಾಮಕರಣದ್ದು? ಎಕ್ಸೈಟೆಡ್ ಆಗಿದೆಯಾ, ಖುಷಿ ಆಗಿದೆಯಾ? ಹೌದು, ಲಾಸ್ಟ್ ಟೈಮ್ ಅವಾಗಿನ್ನ ಇತ್ತು. ಈ ಸತಿ ಎಷ್ಟು ಬೇಗ ಬಂದ್ಬಿಡ್ತಲ್ವಾ, ಆಲ್ರೆಡಿ ಇನ್ನು 2 months ಇದೆ ಅಂತ. ಏನು ಅಂದ್ರೆ ಲಾಸ್ಟ್ ಟೈಮ್ ಮಾಡ್ಕೊಂಡಿದ್ದರಿಂದ ಇವಾಗ ಪ್ರಿಪ್ರೇಷನ್ ಸಡನ್ ಆಗಿ ಏನು ಮಾಡ್ಕೊಂಡಿರ್ಲಿಲ್ಲ. ಒಂದೇ ಸತಿ ಎಲ್ಲ ಸ್ಟಾರ್ಟ್ ಮಾಡಿ ಒಂದೇ ಸತಿ ಎಲ್ಲ ಇವಾಗ ಒಂದೇ ದಿನ 2 ದಿನದೆಲ್ಲ ರೆಡಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಗಾಬರಿ ಇದೆ ಸ್ಟಾರ್ಟ್ ಆಗ್ತಾ ಇದೆ ಅಷ್ಟೇ. ಏನಿಲ್ಲ, ಇನ್ನೇನು 6 ಗಂಟೆಗೆ ಮೇಕಪ್ ಬರ್ತಾರೆ, ಅವ್ರೇನು ಆರಾಮಾಗಿ ಮಾಡ್ತಾರೆ. ಇವತ್ತು ಕ್ಲಿಪ್ಪಿಂಗ್ಸ್ ತೆಗಿಯೋಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ ನಮ್ಮ ಸ್ವಾತಿ, ಬೃಂದ ಎಲ್ಲ. ನಿಂಗೇನು ಅನಿಸ್ತಾ ಇದೆ ಸ್ವಾತಿ? ಎಕ್ಸೈಟೆಡ್, ಖುಷಿಯಾಗಿದೆ, ಎಕ್ಸೈಟೆಡ್ ಆಗಿದೆ ಅಂತ. ಓಕೆ, ಬೃಂದಾಗ ಒಪ್ಪಿಸ್ಬಿಟ್ಟಿದ್ದೇವಪ್ಪ, ಚರ್ರಿ ಹಿಡಿಯೋ ಟಾಸ್ಕ್ ಅಂತೆ. ಅವಳೇ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದಾಳೆ. ಫೋಟೋಸ್ ತಗೋಬೇಕು ಅನ್ನೋದು ಮೇಯ್ನು. ಓಕೆ, ಚೆನ್ನಾಗಿ ರೆಡಿಯಾಗಿ ಫೋಟೋಸ್ ಎಲ್ಲ ಒಂದು ನೋಡಿ ಇಟ್ಕೊಂಡಿರಿ, ಯಾವ ಥರ ಐಡಿಯಾಸು ಒಂದು ಸ್ವಲ್ಪ ತಗೊಳ್ಳೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಅವ್ರಿಗೆ ಹೇಳಿದ್ರೆ ನಾವು, ಅವ್ರಿಗೂ ಅಷ್ಟು ಗೊತ್ತಿರಲ್ಲ, ನಾವು ಸ್ವಲ್ಪ ಐಡಿಯಾಸ್ ಹೇಳಿದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಮೇ ಬಿ. ಓಕೆ, ಫ್ರೆಂಡಾ? ಒಬ್ಬನೇ ಯಾರೇ ಫ್ರೆಂಡು? ಹಂಗೆ ಸ್ವಾತಿ ಅವ್ರು ಫುಲ್ಲು ಪ್ರೋ ಆಗಿ ಹೋಗ್ಬಿಟ್ಟಿದ್ದಾರೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ. ಸರಿ ಆಯಿತು, ಎಲ್ಲ ರೆಡಿ ಆದಮೇಲೆ ಔಟ್ಫಿಟ್ ತೋರಿಸಿ ನಮ್ಮ ವ್ಯೂವರ್ಸ್ಗೆ ಎಲ್ಲರಿಗೂ. ನೋಡೋಣ, ಎಲ್ಲ ರಿವ್ಯೂಸ್ ನೋಡ್ಬಿಟ್ಟು ಮಾಡಿದ್ದೀರಲ್ಲ, ಚೆನ್ನಾಗಿ ಬರುತ್ತೆ. ನೋಡೋಣ ಯಾರ್ಯಾರು ಎಷ್ಟೆಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾರೆ ಅಂತ. ಸರಿ ಆಯಿತು, ಬರ್ತೀನಿ, ಬಾಯ್. Hi. Hi viewers. Do subscribe her. Yeah, please do subscribe from Rashi Akka. So, ಅವರು ಮೇಕಪ್ ಆರ್ಟಿಸ್ಟು. ಇವತ್ತಿನ ಡೇಗೆ ನನಗೆ ಎಲ್ಲ ರೀತಿಯಾದ ಮೇಕಪ್ಪು ಮತ್ತು ಇದು ಪ್ಲೇಟ್ ಡೆಕೋರ್ ಎಲ್ಲ ಮಾಡ್ತೀರಾ ಅಲ್ವಾ? ಸೊ ಪ್ಲೇಟ್ ಡೆಕೋರ್ ಎಲ್ಲ ಮಾಡ್ತಾರೆ. ಬ್ಯಾಂಗ್ಳೂರಲ್ಲಿ ಏನೇ ಮೇಕಪ್ ಅವ್ರ ಪ್ಲೇಟ್ ಡೆಕೋರ್ದು ಏನಾದರೂ
ಬೇಕು ಅಂದರೆ ಇನ್ಫಾರ್ಮೇಷನ್ ನೀವು ನನಗೆ ಕಾಲ್ ಮಾಡ್ಬೋದು. ಯಾ, ಅವ್ರ ಡೀಟೇಲ್ಸ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನಿಮ್ಗೆ ಬೇಕಾದರೆ ಅವ್ರು ಚೆಕ್ಔಟ್ ಮಾಡ್ಕೊಳ್ಳಿ. ಯಾವ ರೀತಿ ಮೇಕಪ್ ಆಗುತ್ತೆ ಅಂತೆಲ್ಲ ಇವತ್ತು ತೋರಿಸ್ತೀನಿ. ನಿಮಗೂ ಇಷ್ಟ ಆದರೆ ನೀವು ಸಹ ಸ್ಲಾಟ್ನ ಬುಕ್ ಮಾಡ್ಕೋಬೋದು. ಓಕೆ ಅಕ್ಕ, ಥ್ಯಾಂಕ್ ಯು. ಇವರು ಅವ್ರ ಜೊತೆ ಬಂದಿರೋದಾ? ಹೇರ್ ಸ್ಟೈಲಿಸ್ಟ್. ನಿಮ್ಮ ಹೆಸರು? ಸುಪ್ರಿಯಾ. చూసుకో. ಮೇಕಪ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮಗೆ ಕಂಫರ್ಟೇಬಲ್ ಮಾಡಿಸಿ, ಆಮೇಲೆ ಪ್ರೊಫೆಷ್ನಲ್ಲಾಗಿ ಮಾಡ್ತಾರೆ. ಅಂದರೆ ಲೈಕ್ ಗೊತ್ತಾಗುತ್ತಲ್ಲ ಕೆಲವು ಮೇಕಪ್ ಆರ್ಟಿಸ್ಟ್ ಪ್ರೊಫೆಷ್ನಲಿಸಮ್ ಹೇಗಿರುತ್ತೆ, ಅವರು ಎಲ್ಲ ಅರೇಂಜ್ ಮಾಡ್ಕೊಳ್ಳೋ ರೀತಿ, ಆಮೇಲೆ ನಮಗೆ ಸ್ಟೆಪ್ ಬೈ ಸ್ಟೆಪ್ ಮಾಡೋ ರೀತಿ, ನಮಗೆ ಕಂಫರ್ಟ್ ಮಾಡಿಸೋ ರೀತಿ, ನಮಗೆ ಕಾನ್ಫಿಡೆಂಟಾಗಿ ಮಾತಾಡೋದು ರೀತಿ, ಪಾಸಿಟಿವಿಟಿ, ಇದೆಲ್ಲ ನನಗೆ ಇವ್ರ ಹತ್ರ ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ನಾನು ಸೀಮಂತಕ್ಕೆ ಕರೆಸ್ಕೊಂಡಿದ್ದೆ. ಆವಾಗ ನನಗೆ ಇಷ್ಟ ಆಗಿ ಮತ್ತೆ ಇವ್ರನ್ನೇ ಈ ಇವೆಂಟ್ಗೂ ಬುಕ್ ಮಾಡ್ಕೊಂಡಿರೋದು. ಇದು ನಾನು ಅವ್ರಿಗೆ ಪ್ರಮೋಷನ್ ಅಂತ ಹೇಳ್ತಾ ಇಲ್ಲ, ನನಗೆ ಪರ್ಸ್ನಲಿ ಇಷ್ಟ ಆಗಿ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಮಾಡ್ತಾರೆ. ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡ್ತಾರೆ. ನೀವು ಏನಾದರೂ ಫೋಟೋ ತೋರಿಸಿ ಹೀಗೆ ಮಾಡಿ ಅಂದರೆ ಅದೇ ರೀತಿ ಮಾಡ್ತಾರೆ. ಆನ್ ಟೈಮೂ ಬರ್ತಾರೆ. ಟೈಮಿಂಗ್ಸ್ ಮೇಂಟೈನ್ ಮಾಡೋದಾಗಲಿ, ಆನ್ ಟೈಮ್ ಎಲ್ಲ ಮಾಡಿಕೊಡೋದಾಗಲಿ ಎಲ್ಲನೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಔಟ್ಪುಟ್ ಅಂತ ಎಲ್ಲ. ಸೊ ನಾನು ಹೇಗೆ ಹೇಳಿದ್ನೋ ಅದೇ ರೀತಿ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು ಮೇಕಪ್ ಎಲ್ಲ. ನೀವು ನಿಮಗೇನಾದರೂ ಈ ಲುಕ್ ಅಥವಾ ಅವ್ರು ಮಾಡಿರೋ ರೀತಿ ಎಲ್ಲ ನಿಮಗೂ ಏನಾದರೂ ಇಷ್ಟ ಆದರೆ ನೀವು ಸಹ ಚೆನ್ನಾಗಿದೆ ವೃಂದ. ಅವರು ರೆಡಿ ಆಗ್ತಾ ಇದ್ದಾರೆ. ಇನ್ನು ಇಲ್ಲ, ಫುಲ್ ತೋರಿಸ್ತಾ ಇಲ್ಲ, ಮೇಲೆ ಮಾಡಿ. ಓಕೆ ಓಕೆ. ಇದೇ ಹಾಕ್ಕೊಳ್ಳಿ, ಚೆನ್ನಾಗಿದೆ. ಇಲ್ಲ ಅಂದರೆ ಇರು ಒಂದು ಸೆಕೆಂಡ್ ನೋಡೋಣ ಕ್ಯಾಮ್ರಾಗೆ ಹೆಂಗೆ ಬರ್ತಾ ಇದೆ ಅಂತ. ಇದೇ ಹಾಕೋ, ಯಾಕಂದರೆ ಮ್ಯಾಚ್ ಆಗುತ್ತೆ ಕ್ಯಾಮ್ರಾಗೆ ಚೆನ್ನಾಗಿ, ಫೋಟೋಸ್ಗೆಲ್ಲ ಚೆನ್ನಾಗಿ ಬರುತ್ತೆ. ಹಿಂದೆ ತಿರುಗು ನೋಡೋಣ, ಹಿಂದೆ ಚೆನ್ನಾಗಿ ಬಂದಿದೆ. ಇದು ನಾನು ಸ್ವಾತಿಗೆ ಹೇಳಿದ್ನಲ್ಲ, ಇವಳು ಮಾಡಿಸ್ಕೊಂಡ್ಲಾ? ಹ್ಞೂ ಎಲ್ಲಿ ತಿರುಗು ನೋಡೋಣ. ಅಲ್ಲಲ್ಲಲ್ಲೂ ಒಂದೊಂದು ಇಟ್ಸ್ ಚೆನ್ನಾಗಿರುತ್ತೆ. ನೀವು ಕರೆಸಿರೋದು ಮೇಕಪ್ ಆರ್ಟಿಸ್ಟ್ ನೇಮ್ ಏನು ನಿಮ್ಮದು? ವೀಣಾ ಪೂಜಾರಿ. ಇವರು ನನ್ನ ತಂಗಿಯವ್ರಿಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರಾದರೂ ಫಾಲೋ ಮಾಡಬೇಕು, ಇಲ್ಲ ಅಂದರೆ ಬೇಕು ಅಂದರೆ ಸ್ಲಾಟ್ಸ್ನ ಇವ್ರ ಹತ್ರ ಬುಕ್ ಮಾಡ್ಕೋಬೋದು. ಹಾಯ್ ಗಾಯ್ಸ್, ಸೊ ನಂದು ಮೇಕಪ್ ಆ್ಯಂಡ್ ಆಲ್ ಓವರ್ ಲುಕ್ ಎಲ್ಲ ರೆಡಿ ಆಗಿದೆ. ಹೇಗೆ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ವ್ಲಾಗ್ನ ಕೊನೆಯ ತನಕ ನೋಡಿ, ನಿಮಗೂ ಸಹ ತುಂಬಾ ಖುಷಿ ಆಗುತ್ತೆ. ಸಿ ಯು ಆಲ್ ದೇರ್ ಫ್ರೆಂಡ್ಸ್. ಇನ್ನು ಚೌಟ್ರಿಯಲ್ಲಿ ಸಿಗೋಣ. ಏನೆಲ್ಲ ಶಾಸ್ತ್ರಗಳಿರುತ್ತೆ, ಪೂಜೆ ಇರುತ್ತೆ, ಎಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬಾಯ್.